हेलो 81 87 ठीक है 30014 आप नीचे देखो ऊपर देखो फैज नाम फैज जॉन राइट करेक्ट है ओके योर पास रिलैक्स रिलैक्स माउथ 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 ओपन हाँ अब जहाँ बताओ ऊपर ऊपर करो इसको हाँ ठीक है चलो हटाओ गलत ना आएगा हाइट ಈ ಸಲ 2025 8ನೇ ತಾರೀಕಿಂದ ಏನದಲ್ಲ ಇದು ನಮ್ಮ ಪ್ರಸಾದ ವ್ಯವಸ್ಥೆ ಮಿಲಿಟರಿ ರ್ಯಾಲಿ ರಿಕ್ರೂಟ್ಮೆಂಟ್ಗೆ ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸುಮಾರು 12,000 ಅಭ್ಯರ್ಥಿಗಳು ಬರ್ತಾರೆ ಅಂತಕ್ಕಂಥ ಒಂದು ಯಾದಿಯನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಜೊತೆಗೆ ಏನೈತಲ್ಲ ಬೆಳಗಿನ ಉಪಹಾರ 6:30 ಗಂಟೆಯಿಂದ ಉಪಹಾರ ಪ್ರಾರಂಭ ಆಗ್ತದೆ. ಅದರಲ್ಲಿ ಕನಿಷ್ಠ 2,000ಕ್ಕೂ ಮಕ್ಕಳ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಮಹಾನಗರ ಪಾಲಿಕೆ ಸಿಬ್ಬಂದಿ ಇರ್ಬೋದು, ವಾಲಂಟಿಯರ್ ಸೇರಿ 2,000 ಜನಕ್ಕೆ ಬೆಳಗ್ಗೆ ಉಪಹಾರ ಆಗ್ತದೆ. ನಂತರದಲ್ಲಿ 1,000ದಿಂದ 1,200 ಜನ ಊಟಕ್ಕೆ, ಅಂದರೆ ಬೆಳಗ್ಗೆ 6:30ಯಿಂದ ಪ್ರಾರಂಭವಾಗಿದ್ದು ಸಾಯಂಕಾಲ 4 ಗಂಟೆವರೆಗೆ ಈ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿಯಿಂದ ಮಾಡಿದ್ದೇವೆ. ಈ ಸೇವಾ ಸಮಿತಿಗೆ ಏನಿದೆಲ್ಲ ನಾವು ಅಷ್ಟೇ ಅಂತಲ್ಲ, ಎಲ್ಲ ರಾಯಚೂರು ನಗರದ ದಾನಿಗಳಿರ್ಬೋದು, ಆಮೇಲೆ ಉಳಿದಂತೆ ಎಲ್ಲ NGOಗಳಿರ್ಬೋದು, ಇವೆಲ್ಲವುಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಈಗ ನಮಗೆ ತರಕಾರಿ ಮಾರ್ಕೆಟ್ನ ಅಧ್ಯಕ್ಷನದಲ್ಲ 18 ದಿನಗಳ ಕಾಲ ಉಚಿತವಾಗಿ ತರಕಾರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈಸ್ ಮಿಲ್ ಅಸೋಸಿಯೇಷನ್ ಅವರು ಅಕ್ಕಿಯನ್ನು ಪೂರೈಸಿದ್ದಾರೆ. ಹೀಗೆ ರೋಟರಿ ಕ್ಲಬ್ನವರು ಶುದ್ಧ ಕುಡಿಯುವ ನೀರು ಮತ್ತು ಬಳಕೆ ನೀರನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರ ರೀತಿಯ ಸಹಕಾರವನ್ನು ಪಡೆದುಕೊಂಡು ಈ ಸುಮಾರು 18 ದಿನಗಳ ಕಾಲ 8ನೇ ತಾರೀಕು 8ನೇ ತಿಂಗಳಿಂದ ಶುರುವಾದಂಥ ಈ ಅಭಿಯಾನ ಏನಿದೆ 25/8/2025 ಈ ಕಾರ್ಯಕ್ರಮ ಏನು ಮಿಲಿಟರಿ ರಿಕ್ರೂಟ್ಮೆಂಟ್ ರ್ಯಾಲಿ ನಡೀತದೆ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಬೆಳಿಗ್ಗೆ 6:30ರಿಂದ ಉಪಹಾರ ಮತ್ತು ಊಟ 4 ಗಂಟೆಯವರೆಗೆ ಸುಮಾರು ದಿನಕ್ಕೆ 3,000ದಂತೆ ಜನಗಳು ಊಟ ಮಾಡ್ತಾರೆ. ಇಲ್ಲಿವರೆಗೆ 4 ದಿನಗಳಲ್ಲಿ ಸುಮಾರು 10,000ಕ್ಕೂ ಅಧಿಕ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರನ್ನು ಕೂಡ ಪೂರೈಸಿದ್ದೇವೆ. ಇವೆಲ್ಲವುಗಳನ್ನು ಸೇರಿಕೊಂಡು ನಮ್ಮಲ್ಲಿ ಸ್ವಯಂ ಸೇವಕರು, ನಮ್ಮ ದೇವಸ್ಥಾನ ಸೇವಾ ಸಮಿತಿಯವರು ಮತ್ತು ಉಳಿದ ರಾಯಚೂರಿನ ನಾಗರಿಕರು ಇವರೆಲ್ಲ ಬಂದುಬಿಟ್ಟು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಲಂಟಿಯರ್ಸ್ ಕೂಡ ಅವರಿಂದ ಬಹಳ ಉತ್ತಮ ಸಹಕಾರ ಇದೆ. ದಾನಿಗಳು ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು, ಪಡಿತರ ಸಹಾಯವನ್ನು ಮಾಡಲಿಕ್ಕೆ ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹೀಗಾಗಿ ಈ ಒಂದು ಮಿಲಿಟರಿ ರಿಕ್ರೂಟ್ಮೆಂಟ್ ರ್ಯಾಲಿಯ ಏನೋ ಒಂದು ಇದು ನಡೆದಿದೆ. ಈ ರಿಕ್ರೂಟ್ಮೆಂಟ್ ರ್ಯಾಲಿಗೆ ಅತ್ಯಂತ ಒಳ್ಳೆಯ ಸ್ಪಂದನೆ ಇದೆ. ನಾವು ಪ್ರಸಾದವನ್ನು ಕೂಡ ವಿತರಣೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಕಳೆದ ಸಲ 2018 ಕೂಡ ಕರ್ನಲ್ ಸಾಹೇಬ್ ಅವರು ಹೇಳಿದರು, ಏನು ಇಲ್ಲ ಇಡೀ ಭಾರತದಲ್ಲಿ ಎಲ್ಲಿಯೂ ಕೂಡ ಈ ಥರ ಒಂದು ದೇವಸ್ಥಾನ ಸಮಿತಿಯವರಾಗಲಿ ಬೇರೆ NGOಗಳಾಗಲಿ ಊಟದ ವ್ಯವಸ್ಥೆಯನ್ನು, ಉಪಹಾರ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ನೀವು ಇಲ್ಲೇನದೆಲ್ಲ ಮಾಡಿದ್ದೀರಿ, ಇದು ಬಹಳ ಶ್ಲಾಘನೀಯವಾದಂಥ ಕಾರ್ಯ ಅಂತಕ್ಕಂಥ ಅವರು ಕೂಡ ಶ್ಲಾಘನೆ ಮಾಡಿದರು. ಈಗ ಬಂದಂಥ ಕರ್ನಲ್ಗಳು ಮತ್ತು ಮಿಲಿಟರಿ ಅಧಿಕಾರಿಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ಮೆಚ್ಚಿಕೊಂಡಿದ್ದಾರೆ. ನಮ್ಮ ಜಿಲ್ಲಾಡಳಿತದ ಒಂದು ಪೂರಕ ಒಂದು ಸಹಕಾರದೊಂದಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು, ಅಂದ್ರೇನು ಈ ಟೆಂಟ್ ನಿರ್ಮಾಣ ಇರಬಹುದು, ಉಳಿದಂತೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆ ಇರ್ಬೋದು, ಎಲ್ಲರ ಒಂದು ಸಹಕಾರವನ್ನು ಅವರು ಕೊಟ್ಟ ಕಾರಣ ಈ ಒಂದು ಊಟ ಮತ್ತು ಉಪಹಾರದ ವ್ಯವಸ್ಥೆ ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಏನು ಡ್ಯಾಡಿ ಕಾಲೋನಿಯಲ್ಲಿ ಇದೆ, ಅದರ ಮುಖಾಂತರ ಒಂದು ರಾಯಚೂರು ಜಿಲ್ಲೆಗೆ ಒಂದು ಕೀರ್ತಿಯನ್ನು ತರ್ತಕ್ಕಂಥ, ಒಂದು ಹೆಸರನ್ನು ತರ್ತಕ್ಕಂಥ ಕೆಲಸ ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಮಾಡ್ತಿದೆ. ಅದರ ಅಧ್ಯಕ್ಷನಾಗಿ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಒಂದು ಸದಸ್ಯರು ಕೂಡ ಸೇರಿಕೊಂಡು ಒಮ್ಮನಸ್ಸಿನಿಂದ ಮಾಡ್ತಕ್ಕಂಥ ಈ ಕೆಲಸ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ.